ರಾಗಿ ಗಂಜಿ ಮಾಡೋದಕ್ಕೆ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು 3 ಗ್ಲಾಸು ನೀರು ಹಾಕ್ಕೊಳ್ತೀನಿ. ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ದೊಡ್ಡ ಗ್ಲಾಸು ನೀರು ಕುಡಿಯೋದು ದೊಡ್ಡ ಗ್ಲಾಸ್ನಲ್ಲಿ. ಈಗ ಹಸಿಟ್ಟು ಕಲಿಸ್ಕೋಬೇಕು. ಈಗ ನಾನು ರಾಗಿ ಗಂಜಿಗೆ ಇಟ್ಟಿದ್ದೀನಲ್ಲ, ಅದಕ್ಕೆ ಒಂದು 4 ಸ್ಪೂನು ಟೇಬಲ್ ಸ್ಪೂನಲ್ಲಿ ರಾಗಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಅದನ್ನ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂತೆ ಕಲಿಸ್ಕೋತಾ ಇದ್ದೀನಿ. ನೀರು ಹಾಕಿ ಅದನ್ನು ಈಗ ನಾನು ರಾಗಿ ಹಸಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಕಾದಿದೆ, ಅದಕ್ಕೆ ಹಾಕ್ತೀನಿ. ಈಗ ತಿರುವ್ಕೊಂಡು ಹಾಕಬೇಕು. ಒಂದು ಚೌಟ್ ತೊಗೊಂಡು ಅದನ್ನು ನಾವು ತಿರುವ್ಕೊಂಡು ಹಾಕಬೇಕು. ಈ ರೀತಿ ಹಾಕಬೇಕು ತಿರುವ್ಕೊಂಡು. ಇದು ಚೆನ್ನಾಗಿ ಬೇಯಬೇಕು, ಉಕ್ಕು ಬರುತ್ತೆ. ನಾವು ಆಗಾಗ ಅಲ್ಲೇ ನಿಂತ್ಕೊಂಡು ತಿರುಗ್ಕೋತಾ ಇರಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಬೇಕಾಗುತ್ತೆ ಇದು ಕಾಯೋದಕ್ಕೆ. ಈಗ ಇದು ಕಾಯ್ತಾ ಇದೆ. ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದು ಇನ್ನೂ ಒಂದು 5 ನಿಮಿಷ ಬೇಯಬೇಕಿದು. ನೋಡಿ, ಈಗ ಗಟ್ಟಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈ ಥರ ಗಟ್ಟಿಯಾಗಿದೆ, ಉಕ್ಕು ಬರುತ್ತೆ. ಇದನ್ನು ನೋಡ್ಕೊಂಡು ತಿರ್ಕೋತಾ ಇರಬೇಕು. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಕಮ್ಮಿ ಮಾಡಿನೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಉಕ್ಕು ಬರುತ್ತೆ. ಈಗ ಇದಾಗಿದೆ. ಇದು ತಣ್ಣಗಾದ್ಮೇಲೆ ನಾವು ಕುಡಿಬೇಕು ಮಜ್ಜಿಗೆ ಹಾಕ್ಕೊಂಡು. ಅಷ್ಟೊತ್ತಿಗೆ ಇದು ಗಟ್ಟಿ ಆಗೋಗುತ್ತೆ. ಆಗ ನಾವು ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈ ರಾಗಿ ಗಂಜಿ ರೆಡಿಯಾಗಿದೆ, ತಣ್ಣಗಾಗಿದೆ. ಈಗ ಇದಕ್ಕೆ ಮಜ್ಜಿಗೆ ಹಾಕ್ಕೋತೀನಿ. ಬೇಸಿಗೆ ಬಿಸಿಲಿಗೆ ನಮ್ಮ ದೇಹ ಎಲ್ಲ ತುಂಬ ಉಷ್ಣದಿಂದ ಕೂಡಿರುತ್ತೆ. ನಾವು ಸಮ್ಮರ್ನಲ್ಲಿ ಈ ಥರ ಡೈಲಿ ಈ ಥರ ಮಾಡಿಕೊಂಡು ಹೀಗೆ ಮಜ್ಜಿಗೆನ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ತಂಪಾಗುತ್ತೆ. ಮಜ್ಜಿಗೆ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು. ರಾಗಿ ಗಂಜಿನ ನಾವು ಡೈಲಿ ಈ ಥರ ಮಾಡಿಕೊಂಡು ಬೇಸಿಗೆನಲ್ಲಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬೇಸಿಗೆಯ ಸಂಜೀವಿನಿ ಅಂತಲೇ ಹೇಳ್ಬೋದು. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಮನೆಯಲ್ಲಿ ಎಲ್ಲರೂ ಕುಡಿಯುವಂತಹ ಆರೋಗ್ಯಕರವಾದ ರಾಗಿ ಗಂಜಿ, ರಾಗಿ ಅಂಬ್ಲಿ. ಇದು ನೀವು ಮನೆಯಲ್ಲಿ ಮಾಡಿ ಎಲ್ಲರೂ ಕುಡೀರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು. ಈಗ ಇದನ್ನು ನಾನು ಗ್ಲಾಸ್ಗೆ ಹಾಕ್ಕೋತೀನಿ, ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ತೇನೆ. ಇದನ್ನು ಬೇಸಿಗೆ ಕಾಲದ ಅಮೃತ ಅಂತಲೇ ಹೇಳ್ಬೋದು. ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತೀನಿ ಮೇಲೆ. ಈ ರಾಗಿ ಅಂಬ್ಲಿಯನ್ನು ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ಎಲ್ಲ ವಿಡಿಯೋಗಳು ಬರುತ್ತೆ. ಈಗ ನನ್ನ ಮೊಮ್ಮಗ ರಾಗಿ ಗಂಜಿನ ಟೇಸ್ಟ್ ಮಾಡ್ತಾ ಇದ್ದಾನೆ. ಹೇಗಿದೆಯಪ್ಪ? ಸೂಪರ್ ಅಂತ ಹೇಳ್ತಾ ಇದ್ದಾನೆ. ತುಂಬ ಚೆನ್ನಾಗಾಗಿದೆ ಅದು ರಾಗಿ ಗಂಜಿ. ನೀವು ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ. ನೋಡಿದ್ದಕ್ಕೆ ಧನ್ಯವಾದಗಳು.